ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ದಿನ ಬಿನ್ಮಂಗ್ಲ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಸತಿನೂ ಸಹ ಬೆಳಗಿಂದನೇ ನಿನ್ನೆಯಿಂದನೂ ಸಹ ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ, ಬಿನ್ಮಂಗ್ಲ ಗ್ರಾಮದಲ್ಲಿನೇ ಹಬ್ಬದ ವಾತಾವರಣ ನೆರವೇರಿಸಿದ್ವಿ. ನಿನ್ನೆ ಸೀತಾರಾಮ ಕಲ್ಯಾಣ ಉತ್ಸವ ಮಾಡಿದ್ವು. ಅದೇ ರೀತಿ ಮಹಾಮಂಗಳಾರತಿ, ಅಭಿಷೇಕ, ಪ್ರಸಾದ ವಿನಿಯೋಗ ಇತ್ತು ನಿನ್ನೆ. ಇವತ್ತು ಸಹ ಮಾಮೂಲಿ ಈ ಸತಿ ವಿಶೇಷವಾಗಿ ನಿನ್ನೆ ವಿಭೂತಿ ಅಲಂಕಾರ ಇತ್ತು. ಇವತ್ತು ಅರ್ಶನದ ಅಲಂಕಾರ ನಮ್ಮ ಇದು ಆಂಜನೇಯ ಸ್ವಾಮಿಗೆ ವ್ಯವಸ್ಥೆ ಮಾಡಿದ್ವಿ. ಇದು ವಿಶೇಷ ಏನಂದ್ರೆ ಬಿನ್ಮಂಗ್ಲ ಗ್ರಾಮದಲ್ಲಿ ಇದು ಮುಜರಾಯಿಸಿರೋದು ಹಳೆ ದೇವಸ್ಥಾನ. ಹಾಗೆ ಇದು ದಕ್ಷಿಣ ಮುಖಿ ಆಂಜನೇಯ. ಇದು ನಾವು ಎಲ್ಲರೂ ಹೇಳಿದಂತೆ ದಕ್ಷಿಣ ಮುಖಿ ಆಂಜನೇಯ ಅಂದ್ರೆ ಪವರ್ಫುಲ್ ಅಂತ. ಆದ್ರೆ ಎಷ್ಟೋ ಜನರಿಗೂ ಗೊತ್ತಿಲ್ಲ. ಇವಾಗ ಸುತ್ತಮುತ್ತ ದೇವರದಲ್ಲಿ ನಮ್ದು ಬಿನ್ಮಂಗ್ಲ ಇರೋ ಆಂಜನೇಯನೇ ಒಂದು ವಿಶಿಷ್ಟ. ದಕ್ಷಿಣ ಮುಖ ಆಂಜನೇಯ ಇರೋದ್ರಿಂದ ಎಲ್ಲರಿಗೂ ಅಷ್ಟೇ. ಇವಾಗ ನಮ್ಮ ಹಿಂದಿನ ಶಾಸಕರಾಗಿರ್ಬೋದು, ಈಗಿನ ಶಾಸಕರಾಗಿರ್ಬೋದು, ಮೊದಲು ಇಲ್ಲಿ ನಾಮನ ಪತ್ರ ಪೂಜೆ ಮಾಡಿಸಿ ಯಾರು ಹೋಗಿ ನಾಮಿನೇಷನ್ ಮಾಡೋರು ಅವರೆಲ್ಲರೂ ಗೆದ್ದವ್ರೆ. ಅದರಿಂದ ಅದೇ ನಮ್ಮ ದೇವಸ್ಥಾನಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಅದರಿಂದ ಎಲ್ಲರಿಗೂ ಬಂದು ಈಗಿನ ಶಾಸಕರು ಸಹ ಬಂದು ಬೆಳಗ್ಗೆ 10 ಗಂಟೆಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗೋರೆ. ನಮ್ಮ BML ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ. ಕಾಂತಣ್ಣನು ಸಹ ಏನು ಬರ್ತಾರೆ. ಅದೇ ರೀತಿ ಎಲ್ಲರಿಗೂ ಪಾನಕ, ಮಜ್ಜಿಗೆ, ಹೆಸರು ಬೇಳೆ ಇದು ವಿಶಿಷ್ಟ. ಆದ್ರೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಬಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗ 3 ಗಂಟೆಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇದೆ. ನಮ್ಮ ಆಂಜನೇಯ ಸ್ವಾಮಿಯ ಮೆರವಣಿಗೆ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳು 3 ಗಂಟೆಗೆಲ್ಲ ಬಂದು ಸೇರ್ಕೊಂತ ಬರ್ತಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ. ಅದರಿಂದ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂತೀನಿ. ಇವತ್ತಿನ ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಇವಾಗ ನಮ್ಮ BML ಕೃಷ್ಣಣ್ಣ ಇರ್ಬೋದು, ಅದೇ ರೀತಿ ವೆಂಕಟೇಗೌಡರು, ನಮ್ಮ ಅಣ್ಣವರು, ಅವರು ಸಹ ಇದು ಮಾಡಿದ್ರು. ಅದೇ ದಾರಿಯೊಳಗೆ ನಾವು ಅಂತಂದ್ರು ಊರಿನ ಜನಗಳೆಲ್ಲರೂ ಕೈ ಜೋಡಿಸ್ತಾರೆ. ಅದರಿಂದ ಅಭಿವೃದ್ಧಿ ಆಗ್ತಾ ಇದೆ. ಯಾವ ದೇವಸ್ಥಾನನೂ ನಮ್ಮ ಇದ್ರೊಳಗೆ ಏನು ಅಂತ ಇದಿಲ್ಲ. ಎಲ್ಲಾರು ಊರಿನ ಗ್ರಾಮಸ್ಥರು ಎಲ್ಲಾರು ಭಾಗವಹಿಸ್ತಾರೆ. ಅದೇ ನಮ್ಗೆ ಖುಷಿ. ಎಲ್ಲ ಜನತೆಗೂ ಶ್ರೀರಾಮನವಮಿ ಶುಭಾಶಯ ಹೇಳ್ತೀನಿ. ಫಸ್ಟ್ ಇದೊಂದು ವಾಡಿಕೆ ಇದೆ ನಮ್ಮೂರಲ್ಲಿ. ಪ್ರತಿ ವರ್ಷದಿಂದ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ. ಏನಂದ್ರೆ ಶ್ರೀರಾಮನವಮಿ ಹಬ್ಬ ತುಂಬಾ ಆಡಂಬರವಾಗಿ ಮಾಡ್ತಾರೆ. ಫಸ್ಟ್ ನಮ್ಮ BML ಅವ್ರು ಮಾಡ್ತಿದ್ರು. ಅದಾದ್ಮೇಲೆ ನಮ್ಮ ತಂದೆ ವೆಂಕಟೇಗೌಡರು ಮಾಡ್ತಿದ್ರು. ಇವಾಗ ನಮ್ಮ ತಮ್ಮವರ ವಾಸವಣ್ಣ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ವಾಸವಣ್ಣ ಅವರು, ಜಯರಾಮಣ್ಣ ಅವರು, ಶೇಖರ್ ಅವರು ಎಲ್ಲ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಜನ ಸೇರ್ತಾರೆ. ಇಲ್ಲೂ ಅಂದ್ರೆ ಇದು ನಮ್ಮ ಮುಜರಾಯಿ ದೇವಸ್ಥಾನ. ಇದು ತುಂಬಾ ಹಳೆ ದೇವಸ್ಥಾನ ಇತ್ತು. ಒಂದು ಹಳೆ ವಿಗ್ರಹ ಇತ್ತು. ಹಳೆ ವಿಗ್ರಹನ ಮೂಲದಿಂದ ದೊಡ್ಡ ವಿಗ್ರಹ ಮಾಡ್ಬಿಟ್ಟು 2007ರಲ್ಲಿ ದೇವಸ್ಥಾನ ಹೊಸದಾಗಿ ಕಟ್ತಾರೆ. ಹಳೆಯ ಕಾಲದಲ್ಲಿ ಕಟ್ತಾರೆ. ಇದೇನಾಗಿದೆ ಅಂದ್ರೆ ಇಲ್ಲೊಂದು ಡೈಲಿ ಪೂಜೆ ನಡೆಯುತ್ತಿದೆ. ಶನಿವಾರ ಹೊತ್ತು ಮಾತ್ರ ತುಂಬಾ ಒಳ್ಳೆ ಪೂಜೆ ನಡೆಯುತ್ತೆ ಬೆಳಿಗ್ಗೆ. ಅದೇ ರೀತಿಯಲ್ಲಿ ಇವತ್ತು ಶ್ರೀರಾಮನವಮಿ ಮಜ್ಜಿಗೆ ಪಾನಕ ಎಲ್ಲ ಹಂಚ್ತಾ ಇದ್ದಾರೆ. ಆಮೇಲೆ ಊರಲ್ಲಿ ಮೆರವಣಿಗೆ ಇದೆ. ನಮ್ದು ರಾಮ, ಲಕ್ಷ್ಮಣ, ಸೀತೆ ಮತ್ತು ಇದು ಆಂಜನೇಯ ಒಂದು ವಿಗ್ರಹ ಇದೆ. ಅದ್ರ ಮೆರವಣಿಗೆ ವಿಗ್ರಹನ ಫುಲ್ಲು ಬಿನ್ಮಂಗ್ಲ ಊರುಗಳು ಎಲ್ಲ ರೋಡ್ ಮೆರವಣಿಗೆ ಇರುತ್ತೆ ವಾದ್ಯಗೋಷ್ಠಿಯಿಂದ. ಅಷ್ಟೇ. ನಮ್ಮ ಹೆಸರು ರಾಜೀವ್ ಅಂತ, ಬಿನ್ಮಂಗ್ಲ ನಿವಾಸಿ.